ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಪ್ರತ್ಯಕ್ಷ ಆಗಿದ್ದಾರೆ. ಇದೀಗ ನಟ ದರ್ಶನ್ ಜೀವನದ ಏಳು ಬೀಳುಗಳ ಬಗ್ಗೆ ಪ್ರತ್ಯಕ್ಷವಾಗಿ ಇದೀಗ ಏನೆಲ್ಲ ಇತ್ತು ಅದೆಲ್ಲ ಸತ್ಯವನ್ನ ಕೂಡ ಬಿಚ್ಚಿಟ್ಟಿರುವಂತದ್ದು. ರೇಣುಕಾ ಸ್ವಾಮಿ ಕೇಸ್ ಬಗ್ಗೆ ಮಲ್ಲಿಕಾರ್ಜುನ್ ಭಾವುಕವಾದಂತಹ ನುಡಿಗಳನ್ನ ಆಡಿದ್ದಾರೆ. ಪ್ರತ್ಯಕ್ಷ ಆಗಿದ್ದಾರೆ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್. ನಟ ದರ್ಶನ್ ಜೀವನದ ಬಗ್ಗೆ ಏಳು ಬೀಳುಗಳ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಕೇಸ್ ಬಗ್ಗೆ ಮಲ್ಲಿಕಾರ್ಜುನ್ ಭಾವುಕವಾದಂತಹ ನುಡಿಗಳನ್ನ ಆಡ್ತಿದ್ದಾರೆ. ಊರು ಬಿಟ್ಟಿದ್ದಕ್ಕೆ ಅಸಲಿ ಕಾರಣವನ್ನ ರಿವೀಲ್ ಮಾಡಿದ್ದಾರೆ ಮ್ಯಾನೇಜರ್. ದರ್ಶನ್ ಧ್ರುವ ಮನಸ್ತಾಪದ ಬಗ್ಗೆ ಕೂಡ ಮಲ್ಲಿಕಾರ್ಜುನ್ ಹೇಳಿರುವಂತದ್ದು. ಹಾಗಾದ್ರೆ ಏನು ಹೇಳಿದ್ರು? ಮೃತ ರೇಣುಕಾ ಸ್ವಾಮಿ ಕೇಸ್ ಬಗ್ಗೆ ಮಲ್ಲಿಕಾರ್ಜುನ್ ಭಾವುಕವಾದಂತಹ ನುಡಿಗಳನ್ನ ಆಡಿದ್ದಾರೆ. ಪಶ್ಚಾತ್ತಾಪದ ಸುಳಿಯಲ್ಲಿ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಇದ್ದಾರಾ? ಹಾಗಾದ್ರೆ ರಾಜ್ ನ್ಯೂಸ್ ಜೊತೆ ದರ್ಶನ್ ಮಾಜಿ ಮ್ಯಾನೇಜರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತದ್ದು. ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಇದೀಗ ಪ್ರತ್ಯಕ್ಷ ಆಗಿರುವಂತದ್ದು. ನಟ ದರ್ಶನ್ ಜೀವನದ ಏಳು ಬೀಳುಗಳ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಧನು ಯಲಗಚ್ ಒಂದು ಚಿಟ್ಚಾಟನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ದರ್ಶನ್ ಅವರ ಆಪ್ತರು ಹಾಗೂ ಮಾಜಿ ಮ್ಯಾನೇಜರ್ ಆದಂತಹ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಸುಮಾರು 8 ವರ್ಷಗಳ ಬಳಿಕ ಈಗ ಪ್ರತ್ಯಕ್ಷ ಆಗಿರತಕ್ಕಂಥದ್ದು ಮತ್ತು ಮಾಧ್ಯಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಜೊತೆಗೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸೊ ಮೊದಲೇದಾಗಿ ಏಕಾಏಕಿ ಬೆಂಗಳೂರನ್ನ ಬಿಡೋದಕ್ಕೆ ಮೂಲ ಕಾರಣ ಏನು ಅನ್ನೋದು? ಮೂಲ ಕಾರಣ ನಾನು ಮಾಡ್ಕೊಂಡಿರೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಸರ್. ಭಾಳ ಲಾಸ್ ಆಗಿದೆ. ಫೈನಾನ್ಷಿಯಲ್ ಕಮಿಟ್ಮೆಂಟ್ ಭಾಳ ಆಗಿತ್ತು. ಫೇಸ್ ಮಾಡೋಕ್ಕಾಗಲಿಲ್ಲ. ಭಾಳ ಸೋತ್ಬಿಟ್ಟಿದ್ದೆ. ಎಲ್ಲಿ ದಾರಿನೂ ಕಾಣ್ತಾರಲ್ಲ ನನಗೆ. ಮತ್ತೆ ಇದು ಏನಾದರೂ ವರ್ಕೌಟ್ ಆಗುತ್ತೆ ಅಂತ ನನಗೆ ಎಲ್ಲಾದರೂ ನನ್ನ ಕಮಿಟ್ಮೆಂಟ್ ತೀರಿಸ್ಬೇಕಂದ್ರೆ ಎಲ್ಲಾದರೂ ದುಡ್ಡು ಬೇಕಾಯಿತು. ದುಡ್ಡು ನನಗೆ ಹುಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಬೇರೆ ದಾರಿ ಕಾಣದೆ ದರ್ಶನ್ ಸರ್ಗೂ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ. ಅವ್ರಿಗೇನೋ ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ನನ್ನಿಂದ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು, ನನ್ನಿಂದ ಅವ್ರ ಸಂಸ್ಥೆಗೆ ಏನೋ ಕೆಟ್ಟ ಹೆಸರು ಬರಬಾರ್ದು. ಒಂದೇ ಒಂದು ರೀಸನ್ಗೋಸ್ಕರ ಅನಿವಾರ್ಯವಾಗಿ ನಾನು ಊರು ಬಿಡುವಂಥ ಪ್ರಸಂಗ ಬಂತು ಸರ್. ಅಷ್ಟೇ. ಅಂದರೆ ಆನೆ ಬಲ ಇದ್ದಂಗೆ ದರ್ಶನ್ ಅವರು ಜೊತೆಗಿದ್ದಾರೆ ಅಂದರೆ ಆನೆ ಬಲ ಇದ್ದಂಗೆ. ಅವರಿಗೆ ಮ್ಯಾನೇಜರ್ ಆಗಿ ಸ್ಟಾರ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು. ಸಾಕಷ್ಟು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರಿ, ಸಾಕಷ್ಟು ವ್ಯವಹಾರಗಳಲ್ಲಿ ಲಾಸ್ ಆಗಿತ್ತು. ಆದರೂ ಕೂಡ ಒಂದು ಮಾತು ದರ್ಶನ್ ಅವರು ಕೇಳಿದರೆ ಏನಾಗ್ತಿತ್ತು, ಅಥವಾ ಇವತ್ತು ನೀವು ಊರು ಬಿಡೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ ಅಂತ ಅನ್ಸಲ್ವ ಸರ್? ದರ್ಶನ್ ಸರ್ ಆಲ್ರೆಡಿ ಒಂದು ಸಲ ನನಗೆ ಹೆಲ್ಪ್ ಮಾಡಿದರು. ನಾನು 2015 2018 ಊರು ಬಿಟ್ಟಿದ್ದು. ಮತ್ತೊಮ್ಮೆ ಅವ್ರಿಗೆ ಹೋಗಿ ಹೆಲ್ಪ್ ಕೇಳಿದರೆ ನನಗೆ ಚೆನ್ನಾಗಿ ಅನಿಸಲ್ಲ ಅನ್ನಿಸ್ತು. ಯಾಕಂತಂದ್ರೆ ಒಂದು ಸಲ ಮಾಡಿದ್ದಾರೆ ಕಷ್ಟ ಅಂತ ಹೇಳ್ಕೊಂಬಿಟ್ಟಿದ್ದೀನಿ. ಇಮ್ಮಿಡಿಯೇಟ್ ಮಾಡಿದ್ದಾರೆ, ಸ್ಪಂದಿಸಿದ್ದಾರೆ. ಮತ್ತೆ ಹೋಗಿಬಿಟ್ಟು ನನ್ನ ಕಷ್ಟ ಅನ್ನಿಸು ಹೇಳ್ಕೊತ ಕುಂದ್ರೆ ಇವನೇನಪ್ಪ ಪದೇ ಪದೇ ಬಂದು ತನ್ನ ಕಷ್ಟನೇ ಹೇಳ್ತಾನೆ ಅಂತಾನೆ. ನನಗೆ ಮುಜುಗರ ಅನ್ನಿಸ್ತು. ನಾನು ಮಾಡಿರೋ ತಪ್ಪು ಅಂತ ನನಗೆ ಹೋಗೋಕ್ಕೆ ಸರಿ ಅನ್ನಿಸಲಿಲ್ಲ ಆ ಟೈಮಲ್ಲಿ. ನಾನು ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ನಾನೇ ಹೋಗಲಿಲ್ಲ ಸರ್, ನಾನೇ ಹೋಗಲಿಲ್ಲ. ಏಕಾಏಕಿ ಸಿಮ್ಮನ್ನು ತೆಗೆದು ಹಾಕ್ತೀರಾ, ಮತ್ತು ಜೊತೆಗೆ ಸಾಲ ಕೊಡೋರಿಗೆಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಹಾಕ್ತೀರಾ. ದರ್ಶನ್ ಸರ್ಗೂ ಮೆಸೇಜ್ ಹಾಕಿದ್ರಿ. ದರ್ಶನ್ ಸರ್ಗೆ ಏನಂತ ಮೆಸೇಜ್ ಹಾಕಿದ್ರಿ? ಅವ್ರು ಏನು ರಿಪ್ಲೈ ಮಾಡಿದ್ರಂತ? ಇಲ್ಲ, ನಾನು ರಿಪ್ಲೈ ಮಾಡೋಕ್ಕೆ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ನಾನೇ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಎಲ್ಲರಿಗೂ ಮೆಸೇಜ್ ರಾತ್ರಿ 1:30ಗೆ ಮೆಸೇಜ್ ಮಾಡಿದ್ದೀನಿ ಸರ್. 1:30ಗೆ ಮಾಡಿಬಿಟ್ಟು ಎಟ್ ಅ ಟೈಮ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಟ್ ಅ ಟೈಮು ಗ್ರೂಪಲ್ಲಿ ಹಾಕೊಂಡು ಎಲ್ಲರಿಗೂ ಮೆಸೇಜ್, ಯಾರ್ಯಾರಿಗೆ ಮೆಸೇಜ್ ಮಾಡಬೇಕಿತ್ತು ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ. ಮೊಬೈಲ್ ಸ್ವಿಚ್ ತೆಗೆದುಬಿಟ್ಟು ಸಿಮ್ ಹೋಗಿಬಿಟ್ಟೆ. ಅವ್ರು ರೆಸ್ಪಾನ್ಸ್ ಮಾಡಿದ ವಿಷಯ ನನಗೆ ಗೊತ್ತಾಗುತ್ತೆ. ಹೆಂಗೆ ನಿಧಿಲಿ ಬಿದ್ದಿದೆ ಸಿಮ್ಮು ಗೊತ್ತಾಗಲ್ಲ. ಅಂದರೆ ಅವರು ಆ್ಯಕ್ಟಿವ್ ಆಗಿರೋಂತಕ್ಕಂಥ ಟೈಮಲ್ಲಿ, ಅಂದರೆ ಈವನ್ ಮನುಷ್ಯ ಡೇ ಟೈಮಲ್ಲೋ ಅಥವಾ ಅವರು ಎಚ್ಚರವಾಗಿದ್ದ ಇರ್ತಕ್ಕಂಥ ಟೈಮಲ್ಲಿ ಮಾಡಿದರೆ ಅದಕ್ಕೊಂದು ರಿಪ್ಲೈ ಏನಾರು ಬಂದಿದ್ರೆ ಅದಕ್ಕೆ ನಿಮ್ಗೆ ಇನ್ನೂ ಒಂದು ಧೈರ್ಯ ಏನಾರು ಸಿಗ್ಬೋದಿತ್ತ ಅಂತ? ಇಲ್ಲ, ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ಅವ್ರಿಗೆ ಮುಖ ತೋರ್ಸೋಕ್ಕೆಲ್ಲ ತೊಂದರೆ ಆಗುತ್ತೆ, ನಾನು ಊರು ಬಿಡ್ಬೇಕಂತ ಡಿಸೈಡ್ ಆದಮೇಲೆ ಅವ್ರು ಎಚ್ಚರ ಇದ್ದಾಗ ಮಾಡಬಾರ್ದಂತಲೇ ಅವ್ರು ಮಲ್ಕೊಂಡಾಗ ಮಾಡಿದ್ದೆ. ಎಲ್ಲರಿಗೂ ಮಲ್ಕೊಳಕಂಡೆ ಮಾಡಿದ್ದೆ ನಾನು. ಅದೊಂದು. ಬಟ್ ಇಷ್ಟರಿಗೆ ನಾನು ವಾಪಸ್ ಬರ್ತೀನಿ, ನಾನು ಕ್ಷಮಿಸಿ, ಪ್ಲೀಸ್ ಫಾರ್ಗಿವ್ ಮೀ, ತಪ್ಪಾಗಿದೆ, ನಾನು ಸೋತ್ಬಿಟ್ಟಿದ್ದೀನಿ, ನನ್ನ ಕಡೆ ದುಡ್ಡಿಲ್ಲ, ಇವು 1 or the other day ನಾನು ಐ ವಿಲ್ ಕಮ್ ಬ್ಯಾಕ್ ಅಂತಂದ್ರೆ ಪ್ಲೀಸ್ ಫಾರ್ಗಿವ್ ಮೀ ಅಂತ ಎಲ್ಲರಿಗೂ ಮೆಸೇಜ್ ಕಳಿಸಿದ್ದೀನಿ ಸರ್. ದರ್ಶನ್ ಅವ್ರ ಕುಟುಂಬಸ್ಥರನ್ನ ಭೇಟಿ ಆಗೋದು ಪ್ರಯತ್ನ ಏನಾದರೂ ಮಾಡ್ತೀರಾ? ಮಾಡ್ತೀನಿ ಸರ್. ಮಾಡಿದ್ದೀನಿ ಆಲ್ರೆಡಿ. ದಿನಕರ್ ಅವ್ರು ಮೀಟ್ ಆಗಿದ್ದೀನಿ, ಅವ್ರ ಕುಟುಂಬನೂ ಮೀಟ್ ಆಗ್ತೀನಿ. ಅವ್ರು ಏನಾರು ಹ್ಞೂ ಅಂದರೆ ದರ್ಶನ್ ಸರ್ನೂ ಮೀಟ್ ಆಗ್ತೀನಿ. ಗೊತ್ತಿಲ್ಲ ಸರ್, ಇನ್ನೂ ನನಗೆ ಸ್ವಲ್ಪ ಈಗ ಒಂದಿಷ್ಟು ದಿವಸ ನಾನು ಈಗಿರಲ್ಲ. ನಾನು ಇಲ್ಲಿಂದ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಮನಸ್ಸಲ್ಲಿ ಏನೋ ಇದೆ. ನಾನು ರಾಯರನ್ನು ಭಾಳ ನಂಬ್ತೀನಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಂದು 4-5 ದಿನ ರೆಸ್ಟ್ ತೊಗೊಂಡು ಆಮೇಲೆ ನಾನು ಮೀಟ್ ಆಗ್ತೀನಿ ಸರ್. ನಿಮ್ಮ ಮುಂದಿನ ನಡೆ? ನಂದು ಒಂದು ಸ್ಟಾರ್ ಬ್ರಿಡ್ಜ್ ಅಂತ ಒಂದು ಕಂಪ್ನಿ ಇದೆ. ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಕುಲಂಕುಷವಾಗಿ ಮಾತಾಡ್ತೀನಿ ಸರ್. ಯಾಕಂದರೆ ಇದು ವೇದಿಕೆ ಅಲ್ಲ, ಅದಕ್ಕೆ ತಪ್ಪಾಗಿಬಿಡುತ್ತೆ ನಾನು ಮಾತಾಡೋದು. ಸರ್, ಒಳ್ಳೆಯದಾಗಲಿ ಸರ್. ಆಲ್ ದ ಬೆಸ್ಟ್ ಸರ್. ಸಾಕಷ್ಟು ನೋವುಗಳನ್ನುಂಡು ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಈಗ ಬಂದು ಪ್ರತ್ಯಕ್ಷ ಆಗಿ ಮಾಧ್ಯಮದ ಮುಂದೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಧನು ಯಲಗಚ್, ರಾಜ್ ನ್ಯೂಸ್, ಬೆಂಗಳೂರು.
ಊರನ್ನ ಯಾಕೆ ಬಿಟ್ರು ಅನ್ನುವ ಕುರಿತಾಗಿ ಇದೀಗ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಂಥದ್ದು. ಜೊತೆಯಲ್ಲಿ ನಮ್ಮ ರಾಜ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಾರೆ. ಮೃತ ರೇಣುಕಾಸ್ವಾಮಿ ಕೇಸ್ ಬಗ್ಗೆನೂ ಕೂಡ ನೆನೆದು ಭಾವುಕರಾಗಿದ್ರು. ಪಶ್ಚಾತ್ತಾಪದ ಸುಳಿಯಲ್ಲಿ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಇದೀಗ ನರಳಾಡ್ತಾ ಇದ್ದಾರೆ. ಜೊತೆಯಲ್ಲಿ ಮುಂದಿನ ನಡೆ ಏನು ಅದೆಲ್ಲವನ್ನ ಕುರಿತಾಗಿ ಮಾತನಾಡಿದ್ದಾರೆ. ಸಾಧ್ಯ ಆದರೆ ದರ್ಶನ್ ಸರ್ನ ಕೂಡ ಭೇಟಿ ಮಾಡ್ತೀನಿ, ಜೊತೆಯಲ್ಲಿ ಅವರ ಮನೆಯವ್ರನ್ನ ಕೂಡ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಈಗ ಆಲ್ರೆಡಿ ಮಾಡಿದ್ದೆ ಅಂತ ಕೂಡ ಹೇಳಿದ್ದಾರೆ. ನಟ ದರ್ಶನ್ ಅವರ ಜೀವನದ 7 ಬೀಳುಗಳ ಬಗ್ಗೆ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ನೆನಪಿಸ್ಕೊಂಡು ಭಾವುಕವಾದಂತಹ ನುಡಿಗಳನ್ನ ಆಡಿರುವಂಥದ್ದು. ಊರನ್ನ ಯಾಕೆ ಬಿಟ್ಟಿದ್ರು ಅನ್ನುವ ಕುರಿತಾಗಿ ಅಸಲಿ ಕಾರಣವನ್ನ ರಿವೀಲ್ ಮಾಡಿದ್ದಾರೆ. ದರ್ಶನ್ ಧ್ರುವ ಮನಸ್ತಾಪದ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಫೋನನ್ನ ಸ್ವಿಚ್ ಆಫ್ ಮಾಡಿಕೊಂಡು ಅವರು ಊರನ್ನ ಬಿಟ್ಟಿದ್ದಂಥದ್ದು. ರಾತ್ರಿ 1:00ವರೆಗೆ ಎಲ್ಲರಿಗೂ ಕೂಡ ಯಾರಿಗೆಲ್ಲ ಸಾಲವನ್ನ ಕೊಡಬೇಕಾಗಿತ್ತು ಅವರೆಲ್ಲರಿಗೂ ಕೂಡ ಮೆಸೇಜ್ ಹಾಕಿ ಆ ಮೆಸೇಜ್ಗೆ ರಿಪ್ಲೈ ಬರುವಷ್ಟರಲ್ಲಿ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಇದೀಗ ಆ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಿರುವಂಥದ್ದು. ರಾಜ್ ನ್ಯೂಸ್ ಒಟ್ಟಿಗೆ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಇದೀಗ ಮಾತನಾಡಿ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಭಾವುಕವಾದಂತಹ ನುಡಿಗಳನ್ನು ಆಡಿದ್ದಂಥದ್ದು. ಓರು ಬಿಟ್ಟಿದ್ದಕ್ಕೆ ಏನ್ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ದರ್ಶನ್ ಧ್ರುವ ಮನಸ್ತಾಪದ ಬಗ್ಗೆ ಕೂಡ ಮಲ್ಲಿಕಾರ್ಜುನ್ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ನಡೆ ಏನು, ಮುಂದೆ ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ದಕ್ಕೆ ಅವರದೇ ಆದಂಥ ಒಂದು ಕಂಪನಿ ಇದೆ, ಆದರೆ ಅದರ ಬಗ್ಗೆ ಇದು ಮಾತನಾಡುವ ವೇದಿಕೆ ಅಲ್ಲ, ನಾನು ತದನಂತರ ಈ ವಿಚಾರದ ಬಗ್ಗೆ ಮಾತನಾಡ್ತೀನಿ ಅಂತ ಕೂಡ ಹೇಳಿಬಿಟ್ಟು ಹೋಗಿದ್ದಂಥದ್ದು. ರಾಜ್ ನ್ಯೂಸ್ ಜೊತೆ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದಂಥದ್ದು ಇಷ್ಟು. ನಟ ದರ್ಶನ್ ಜೀವನದ 7 ಬೀಳುಗಳ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ.